ಶುಭಾಂಶು ಶುಕ್ಲಾ ಭೂಮಿಯತ್ತ ಪ್ರಯಾಣ ಬೆಳೆಸಿದ್ದಾರೆ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಿಂದ ಅನ್ಡಾಕಿಂಗ್ ಪ್ರಕ್ರಿಯೆ ಆರಂಭ ಆಗಿದೆ. ಸಾಯಂಕಾಲ 4:34 ಗಗನಯಾತ್ರಿಗಳ ಅನ್ಡಾಕಿಂಗ್ ಆಗತ್ತೆ. ಸ್ಪೇಸ್ ಎಕ್ಸ್ನಲ್ಲಿ ಪೂರ್ವ ಹಾರಾಟ ತಪಾಸಣೆ ನಡೆಯಲಿದೆ. ಡ್ರ್ಯಾಗನ್ ಅನ್ನು ಪ್ರವೇಶಿಸಲಿದ್ದಾರೆ ಶುಭಾಂಶು ಶುಕ್ಲಾ. ಡ್ರ್ಯಾಗನ್ ಪ್ರವೇಶಿಸಿದ ಬಳಿಕ ಭೂಮಿಯತ್ತ ನಾಳೆ ಬರ್ತಾರೆ. ಕ್ಯಾಲಿಫೋರ್ನಿಯಾದಲ್ಲಿ ಸ್ಪ್ಲಾಶ್ ಡೌನ್ ಆಗತ್ತೆ. ಅಂದ್ರೆ ಕ್ಯಾಲಿಫೋರ್ನಿಯಾ ಕರಾವಳಿಯಲ್ಲಿ ನೀರಿಗೆ ಇಳಿಸುವಂಥದ್ದು, ಆನಂತರ ಅವರನ್ನ ಭೂಮಿಗೆ ಕರ್ಕೊಂಡು ಬರುವಂಥದ್ದು. ಇವತ್ತು ಹೊರಟು ನಾಳೆ ಅಮೆರಿಕದ ಕರಾವಳಿಗೆ ಶುಕ್ಲಾ ಎಂಟ್ರಿ ಕೊಡ್ತಾರೆ. ಇವತ್ತು ಸಾಯಂಕಾಲ 4:34 ಗಗನಯಾತ್ರಿಗಳ ಅನ್ಡಾಕಿಂಗ್ಗೆ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸ್ಪೇಸ್ ಎಕ್ಸ್ನಲ್ಲಿ ಪೂರ್ವ ಹಾರಾಟ ತಪಾಸಣೆ ನಡೆಯಲಿದೆ. ಭಾರತದ ಪಾಲಿಗೆ ಇಂದು ಸುದಿನ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣವನ್ನು ಯಶಸ್ವಿಯಾಗಿ ತಲುಪಿ ಇತಿಹಾಸ ಸೃಷ್ಟಿಸಿರುವ ಭಾರತೀಯ ಗಗನಯಾತ್ರಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಇವತ್ತು ವಾಪಸ್ ಭೂಮಿಯತ್ತ ಹೊರಡಲಿದ್ದಾರೆ. ಬಾಹ್ಯಾಕಾಶದಲ್ಲಿ ಭಾರತದ 7 ಪ್ರಮುಖ ಪ್ರಯೋಗಗಳನ್ನು ಯಶಸ್ವಿಯಾಗಿ ಮಾಡಿ ಮುಗಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರ ರಿಸಲ್ಟ್ ಮತ್ತೊಂದು ಪ್ರತಿಯೊಂದು ಕೂಡ ಶುಭಾಂಶು ಶುಕ್ಲಾ ಅವರು ಭೂಮಿಗೆ ಬಂದಾಗ ಮತ್ತಷ್ಟು ನಿಚ್ಚಳವಾಗಿ ವಿಚಾರಗಳು ತಿಳಿಯಲಿದೆ. ಗಗನಯಾತ್ರಿಗಳ ಸ್ವಾಗತಕ್ಕೆ ನಾಸಾ ಸಕಲ ಸಿದ್ದತೆ ಮಾಡಿಕೊಂಡಿದೆ. ಭಾರತದ ಶುಭಾಂಶು ಶುಕ್ಲಾ ಸೇರಿ ಒಟ್ಟು 4 ಗಗನಯಾತ್ರಿಗಳು ಜೂನ್ 25 ಅಮೆರಿಕದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಕ್ಯಾಪ್ಸೂಲ್ ಮೂಲಕ ಬಾಹ್ಯಾಕಾಶ ಕೇಂದ್ರಕ್ಕೆ ಪ್ರಯಾಣ ಬೆಳೆಸಿದ್ರು. ಜೂನ್ 26 ಐಎಸ್ಎಸ್ ತಲುಪಿತ್ತು. ಈ ತಂಡ 14 ದಿನಗಳ ಯಾನವನ್ನ ಕೈಗೊಂಡಿತ್ತು. ನಿಗದಿಯಂತೆ ಜುಲೈ 10 ಭೂಮಿಗೆ ವಾಪಸ್ ಆಗಬೇಕಾಗಿತ್ತು. 4 ದಿನಗಳು ತಡವಾಗಿ ಲ್ಯಾಂಡ್ ಆಗಲಿದೆ. ಗಗನಯಾತ್ರಿಗಳು ಜುಲೈ 14 ಅಂದ್ರೆ ಭಾರತೀಯ ಕಾಲಮಾನದ ಪ್ರಕಾರ ಇವತ್ತು ಸಾಯಂಕಾಲ 4:34 ಅನ್ಡಾಕಿಂಗ್ಗೆ ಸಿದ್ದತೆಗಳನ್ನು ಅಂತಿಮಗೊಳಿಸಲಿದ್ದಾರೆ. ಭೂಮಿಗೆ ಹಿಂತಿರುಗುವ ಮೊದಲು ಪೂರ್ವ ಹಾರಾಟ ತಪಾಸಣೆ ನಡೆಸೋದಕ್ಕೆ ಗಗನಯಾತ್ರಿಗಳು ಭಾರತೀಯ ಕಾಲಮಾನ ಮಧ್ಯಾಹ್ನ 2:25 ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯನ್ನು ಹತ್ತಲಿದ್ದಾರೆ. ನಾಳೆ ಭಾರತೀಯ ಕಾಲಮಾನ ಮಧ್ಯಾಹ್ನ ಸರಿಸುಮಾರು 3 ಗಂಟೆ ಹೊತ್ತಿಗೆ ಕ್ಯಾಲಿಫೋರ್ನಿಯಾ ಕರಾವಳಿಗೆ ಬಂದಿಳಿಯಲಿದ್ದಾರೆ. ಹಿಂದಿರುಗಿದ ನಂತರ ಶುಕ್ಲಾ ಭೂಮಿಯ ಗುರುತ್ವಾಕರ್ಷಣೆಗೆ ಹೊಂದಿಕೊಳ್ಳೋದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ. 7 ದಿನಗಳ ಪುನರ್ವಸತಿ ಕಾರ್ಯಕ್ರಮ ಇರುತ್ತೆ ಅವರಿಗೆ, ಅದಕ್ಕೆ ಒಳಗಾಗಲಿದ್ದಾರೆ. ಪುನರ್ವಸತಿ ಕಾರ್ಯಕ್ರಮದ ಬಗ್ಗೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ದೃಢಪಡಿಸಿದೆ. ಪುತ್ರನನ್ನ ಹೆಮ್ಮೆಯಿಂದ ಸ್ವಾಗತಿಸೋದಕ್ಕೆ ಕುಟುಂಬದವರು ಕಾತುರದಿಂದ ಕಾಯ್ತಾ ಇದ್ದಾರೆ. ಅವರಲ್ಲಿ ಭವ್ಯ ಸ್ವಾಗತ ಕೋರೋದಕ್ಕೆ ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದಾರೆ. ಸೊ ಏನೆಲ್ಲ ಪ್ರಯೋಗಗಳು 7 ಭಾರತದ ಅತ್ಯಂತ ಪ್ರಮುಖ ಪ್ರಯೋಗಗಳನ್ನ ಶುಭಾಂಶು ಶುಕ್ಲಾ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಕೈಗೊಂಡಿದ್ದಾರೆ ಅಂತ ಹೇಳಲಾಗಿದೆ. ಅದರ ರಿಸಲ್ಟ್ ಏನು, ಅದರ ಮಾಹಿತಿ ಏನು ಎಲ್ಲವೂ ಕೂಡ ಅವರು ಬಂದ ನಂತರ ಬೆಳಕಿಗೆ ಬರಲಿದೆ. ಗುರುತ್ವಾಕರ್ಷಣೆ ಇಲ್ಲದ ಸ್ಥಳದಲ್ಲಿ ಅಂದ್ರೆ ಶೂನ್ಯ ಗುರುತ್ವಾಕರ್ಷಣೆಯಲ್ಲಿ ಯಾವ ರೀತಿಯಲ್ಲಿ ಬೀಜಗಳು ಮೊಳಕೆಯೊಡೆಯುತ್ತೆ ಅನ್ನುವ ಪ್ರಯೋಗದಿಂದ ಹಿಡಿದು ಇನ್ನೂ ಸಾಕಷ್ಟು ಪ್ರಯೋಗಗಳನ್ನ, ಶೂನ್ಯ ಗುರುತ್ವಾಕರ್ಷಣೆಯಲ್ಲಿ ಮೆಕ್ಯಾನಿಕ್ಸ್ ಹೇಗೆ ವರ್ಕ್ ಆಗತ್ತೆ ಅನ್ನೋದ್ರಿಂದ ಹಿಡಿದು ಸಾಕಷ್ಟು ಪ್ರಯೋಗಗಳನ್ನ ಭಾರತ ನಿಗದಿಪಡಿಸಿತ್ತು. ಆ 7 ಪ್ರಮುಖ ಪ್ರಯೋಗಗಳನ್ನ ಕೂಡ ಮುಗಿಸಿ ಯಶಸ್ವಿಯಾಗಿ ಅಲ್ಲಿಂದ ಹೊರಡ್ತಾ ಇದ್ದಾರೆ. ನಾಳೆ ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಭೂಮಿಗೆ ಬಂದು ತಲುಪ್ತಾರೆ. ಸ್ಪ್ಲಾಶ್ ಡೌನ್ ಆಗತ್ತೆ ನಾಳೆ ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ. ನೋಡಿ ಯಾವ ರೀತಿಯಲ್ಲಿ ಆ ಡ್ರ್ಯಾಗನ್ ಒಳಗಡೆ ಯಾವ ರೀತಿಯಲ್ಲಿ ಇರ್ತಾರೆ ಅಂತ. ಸ್ಪ್ಲಾಶ್ ಡೌನ್ ಅಂತ ಅಂದ್ರೆ ಆ ನೌಕೆ ಸೀದಾ ಬಂದು ಸಮುದ್ರದ ಮೇಲೆ ಇಳಿಯಲಿದೆ. ಆ ಇಳಿದ ಕೂಡಲೇ ಆ ನೌಕೆಯಿಂದ ಮತ್ತೊಂದು ಶಿಪ್ಗೆ ಅಥವಾ ಮತ್ತೊಂದು ವಾಹಕಕ್ಕೆ ಅವರನ್ನ ಟ್ರಾನ್ಸ್ಫರ್ ಮಾಡಲಾಗುತ್ತೆ, ಅವರನ್ನ ಇಳಿಸಿಕೊಳ್ಳಲಾಗುತ್ತೆ. ಆ ನಂತರ ಅವರನ್ನ ಮತ್ತೆ ಸೂಕ್ತ ಚಿಕಿತ್ಸೆ ಬೇಕಾಗತ್ತೆ, ಅವರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಬೇಕಾಗತ್ತೆ, ಅದಕ್ಕೆ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಗುರುತ್ವಾಕರ್ಷಣೆಗೆ ಅವರು ಅಕ್ಲಮಟೈಸ್ ಆಗಬೇಕಾಗತ್ತೆ, ಹೊಂದಿಕೊಳ್ಬೇಕಾಗತ್ತೆ. ಹಾಗಾಗಿ ಅವರನ್ನ ವೈದ್ಯರು ನಿಗಾ ವಹಿಸ್ತಾರೆ. ಆ ನಂತರ ಸುಮಾರು 6-7 ದಿನಗಳ ಅಕ್ಲಮಟೈಸೇಷನ್ ನಂತರ ಅವರು ವಾಪಸ್ ಸಹಜ ಸ್ಥಿತಿಗೆ ಮರಳುತ್ತಾರೆ. ಬಹಳ ದಶಕಗಳ ಕನಸು, ಭಾರತದ ಬಹಳ ದಶಕಗಳ ಕನಸು
ಹೇಗಿರುತ್ತೆ ಶುಭಾಂಶು ಶುಕ್ಲಾ ಅನುಭವ ತಿಳ್ಕೊಳ್ಳೋದಕ್ಕೆ ಇಡೀ ಜಗತ್ತು ಭಾರತ ಸಾಕಷ್ಟು ಕಾತರದಿಂದ ಕಾಯ್ತಾ ಇದೆ. ಶುಭಾಂಶು ಶುಕ್ಲಾ ಭೂಮಿಯತ್ತ ಪ್ರಯಾಣ ಬೆಳೆಸಿದ್ದಾರೆ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಿಂದ ಅನ್ಡಾಕಿಂಗ್ ಪ್ರಕ್ರಿಯೆ ಆರಂಭ ಆಗಿದೆ. ಸಾಯಂಕಾಲ 4:34 ಗಗನಯಾತ್ರಿಗಳ ಅನ್ಡಾಕಿಂಗ್ ಆಗತ್ತೆ. ಸ್ಪೇಸ್ ಎಕ್ಸ್ನಲ್ಲಿ ಪೂರ್ವ ಹಾರಾಟ ತಪಾಸಣೆ ನಡೆಯಲಿದೆ. ಡ್ರ್ಯಾಗನ್ ಅನ್ನು ಪ್ರವೇಶಿಸಲಿದ್ದಾರೆ ಶುಭಾಂಶು ಶುಕ್ಲಾ. ಡ್ರ್ಯಾಗನ್ ಪ್ರವೇಶಿಸಿದ ಬಳಿಕ ಭೂಮಿಯತ್ತ ನಾಳೆ ಬರ್ತಾರೆ. ಕ್ಯಾಲಿಫೋರ್ನಿಯಾದಲ್ಲಿ ಸ್ಪ್ಲಾಶ್ ಡೌನ್ ಆಗತ್ತೆ. ಅಂದ್ರೆ ಕ್ಯಾಲಿಫೋರ್ನಿಯಾ ಕರಾವಳಿಯಲ್ಲಿ ನೀರಿಗೆ ಇಳಿಸುವಂಥದ್ದು, ಆನಂತರ ಅವರನ್ನ ಭೂಮಿಗೆ ಕರ್ಕೊಂಡು ಬರುವಂಥದ್ದು. ಇವತ್ತು ಹೊರಟು ನಾಳೆ ಅಮೆರಿಕದ ಕರಾವಳಿಗೆ ಶುಕ್ಲಾ ಎಂಟ್ರಿ ಕೊಡ್ತಾರೆ. ಇವತ್ತು ಸಾಯಂಕಾಲ 4:34 ಗಗನಯಾತ್ರಿಗಳ ಅನ್ಡಾಕಿಂಗ್ಗೆ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸ್ಪೇಸ್ ಎಕ್ಸ್ನಲ್ಲಿ ಪೂರ್ವ ಹಾರಾಟ ತಪಾಸಣೆ ನಡೆಯಲಿದೆ. ಭಾರತದ ಪಾಲಿಗೆ ಇಂದು ಸುದಿನ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣವನ್ನು ಯಶಸ್ವಿಯಾಗಿ ತಲುಪಿ ಇತಿಹಾಸ ಸೃಷ್ಟಿಸಿರುವ ಭಾರತೀಯ ಗಗನಯಾತ್ರಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಇವತ್ತು ವಾಪಸ್ ಭೂಮಿಯತ್ತ ಹೊರಡಲಿದ್ದಾರೆ. ಬಾಹ್ಯಾಕಾಶದಲ್ಲಿ ಭಾರತದ 7 ಪ್ರಮುಖ ಪ್ರಯೋಗಗಳನ್ನ ಯಶಸ್ವಿಯಾಗಿ ಮಾಡಿ ಮುಗಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರ ರಿಸಲ್ಟ್ ಮತ್ತೊಂದು ಪ್ರತಿಯೊಂದು ಕೂಡ ಶುಭಾಂಶು ಶುಕ್ಲಾ ಅವರು ಭೂಮಿಗೆ ಬಂದಾಗ ಮತ್ತಷ್ಟು ನಿಚ್ಚಳವಾಗಿ ವಿಚಾರಗಳು ತಿಳಿಯಲಿದೆ. ಗಗನಯಾತ್ರಿಗಳ ಸ್ವಾಗತಕ್ಕೆ ನಾಸಾ ಸಕಲ ಸಿದ್ದತೆ ಮಾಡಿಕೊಂಡಿದೆ. ಭಾರತದ ಶುಭಾಂಶು ಶುಕ್ಲಾ ಸೇರಿ ಒಟ್ಟು 4 ಗಗನಯಾತ್ರಿಗಳು ಜೂನ್ 25 ಅಮೆರಿಕದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಕ್ಯಾಪ್ಸೂಲ್ ಮೂಲಕ ಬಾಹ್ಯಾಕಾಶ ಕೇಂದ್ರಕ್ಕೆ ಪ್ರಯಾಣ ಬೆಳೆಸಿದ್ರು. ಜೂನ್ 26 ಐಎಸ್ಎಸ್ ತಲುಪಿತ್ತು. ಈ ತಂಡ 14 ದಿನಗಳ ಯಾನವನ್ನ ಕೈಗೊಂಡಿತ್ತು. ನಿಗದಿಯಂತೆ ಜುಲೈ 10 ಭೂಮಿಗೆ ವಾಪಸ್ ಆಗಬೇಕಾಗಿತ್ತು. 4 ದಿನಗಳು ತಡವಾಗಿ ಲ್ಯಾಂಡ್ ಆಗಲಿದೆ. ಗಗನಯಾತ್ರಿಗಳು ಜುಲೈ 14 ಅಂದ್ರೆ ಭಾರತೀಯ ಕಾಲಮಾನದ ಪ್ರಕಾರ ಇವತ್ತು ಸಾಯಂಕಾಲ 4:34 ಅನ್ಡಾಕಿಂಗ್ಗೆ ಸಿದ್ದತೆಗಳನ್ನು ಅಂತಿಮಗೊಳಿಸಲಿದ್ದಾರೆ. ಭೂಮಿಗೆ ಹಿಂತಿರುಗುವ ಮೊದಲು ಪೂರ್ವ ಹಾರಾಟ ತಪಾಸಣೆ ನಡೆಸೋದಕ್ಕೆ ಗಗನಯಾತ್ರಿಗಳು ಭಾರತೀಯ ಕಾಲಮಾನ ಮಧ್ಯಾಹ್ನ 2:25 ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯನ್ನ ಹತ್ತಲಿದ್ದಾರೆ. ನಾಳೆ ಭಾರತೀಯ ಕಾಲಮಾನ ಮಧ್ಯಾಹ್ನ ಸರಿಸುಮಾರು 3 ಗಂಟೆ ಹೊತ್ತಿಗೆ ಕ್ಯಾಲಿಫೋರ್ನಿಯಾ ಕರಾವಳಿಗೆ ಬಂದಿಳಿಯಲಿದ್ದಾರೆ. ಹಿಂದಿರುಗಿದ ನಂತರ ಶುಕ್ಲಾ ಭೂಮಿಯ ಗುರುತ್ವಾಕರ್ಷಣೆಗೆ ಹೊಂದಿಕೊಳ್ಳೋದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ. 7 ದಿನಗಳ ಪುನರ್ವಸತಿ ಕಾರ್ಯಕ್ರಮ ಇರುತ್ತೆ ಅವರಿಗೆ, ಅದಕ್ಕೆ ಒಳಗಾಗಲಿದ್ದಾರೆ. ಪುನರ್ವಸತಿ ಕಾರ್ಯಕ್ರಮದ ಬಗ್ಗೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ದೃಢಪಡಿಸಿದೆ. ಪುತ್ರನನ್ನ ಹೆಮ್ಮೆಯಿಂದ ಸ್ವಾಗತಿಸೋದಕ್ಕೆ ಕುಟುಂಬದವರು ಕಾತರದಿಂದ ಕಾಯ್ತಾ ಇದ್ದಾರೆ. ಅವರಲ್ಲಿ ಭವ್ಯ ಸ್ವಾಗತ ಕೋರೋದಕ್ಕೆ ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದಾರೆ. ಸೊ ಏನೆಲ್ಲ ಪ್ರಯೋಗಗಳು 7 ಭಾರತದ ಅತ್ಯಂತ ಪ್ರಮುಖ ಪ್ರಯೋಗಗಳನ್ನ ಶುಭಾಂಶು ಶುಕ್ಲಾ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಕೈಗೊಂಡಿದ್ದಾರೆ ಅಂತ ಹೇಳಲಾಗಿದೆ. ಅದರ ರಿಸಲ್ಟ್ ಏನು, ಅದರ ಮಾಹಿತಿ ಏನು ಎಲ್ಲವೂ ಕೂಡ ಅವರು ಬಂದ ನಂತರ ಬೆಳಕಿಗೆ ಬರಲಿದೆ. ಗುರುತ್ವಾಕರ್ಷಣೆ ಇಲ್ಲದ ಸ್ಥಳದಲ್ಲಿ ಅಂದ್ರೆ ಶೂನ್ಯ ಗುರುತ್ವಾಕರ್ಷಣೆಯಲ್ಲಿ ಯಾವ ರೀತಿಯಲ್ಲಿ ಬೀಜಗಳು ಮೊಳಕೆಯೊಡೆಯುತ್ತೆ ಅನ್ನುವ ಪ್ರಯೋಗದಿಂದ ಹಿಡಿದು ಇನ್ನೂ ಸಾಕಷ್ಟು ಪ್ರಯೋಗಗಳನ್ನ ಶೂನ್ಯ ಗುರುತ್ವಾಕರ್ಷಣೆಯಲ್ಲಿ ಮೆಕ್ಯಾನಿಕ್ಸ್ ಹೇಗೆ ವರ್ಕ್ ಆಗತ್ತೆ ಅನ್ನೋದ್ರಿಂದ ಹಿಡಿದು ಸಾಕಷ್ಟು ಪ್ರಯೋಗಗಳನ್ನ ಭಾರತ ನಿಗದಿಪಡಿಸಿತ್ತು. ಆ 7 ಪ್ರಮುಖ ಪ್ರಯೋಗಗಳನ್ನ ಕೂಡ ಮುಗಿಸಿ ಯಶಸ್ವಿಯಾಗಿ ಅಲ್ಲಿಂದ ಹೊರಡ್ತಾ ಇದ್ದಾರೆ. ನಾಳೆ ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಭೂಮಿಗೆ ಬಂದು ತಲುಪ್ತಾರೆ. ಸ್ಪ್ಲಾಶ್ ಡೌನ್ ಆಗತ್ತೆ ನಾಳೆ ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ. ನೋಡಿ ಯಾವ ರೀತಿಯಲ್ಲಿ ಆ ಡ್ರ್ಯಾಗನ್ ಒಳಗಡೆ ಯಾವ ರೀತಿಯಲ್ಲಿ ಇರ್ತಾರೆ ಅಂತ. ಸ್ಪ್ಲಾಶ್ ಡೌನ್ ಅಂತ ಅಂದ್ರೆ ಆ ನೌಕೆ ಸೀದಾ ಬಂದು ಸಮುದ್ರದ ಮೇಲೆ ಇಳಿಯಲಿದೆ. ಆ ಇಳಿದ ಕೂಡಲೇ ಆ ನೌಕೆಯಿಂದ ಮತ್ತೊಂದು ಶಿಪ್ಗೆ ಅಥವಾ ಮತ್ತೊಂದು ವಾಹಕಕ್ಕೆ ಅವರನ್ನ ಟ್ರಾನ್ಸ್ಫರ್ ಮಾಡಲಾಗುತ್ತೆ, ಅವರನ್ನ ಇಳಿಸಿಕೊಳ್ಳಲಾಗುತ್ತೆ. ಆ ನಂತರ ಅವರನ್ನ ಮತ್ತೆ ಸೂಕ್ತ ಚಿಕಿತ್ಸೆ ಬೇಕಾಗತ್ತೆ, ಅವರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಬೇಕಾಗತ್ತೆ, ಅದಕ್ಕೆ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಗುರುತ್ವಾಕರ್ಷಣೆಗೆ ಅವರು ಅಕ್ಲಮಟೈಸ್ ಆಗಬೇಕಾಗತ್ತೆ, ಹೊಂದಿಕೊಳ್ಬೇಕಾಗತ್ತೆ. ಹಾಗಾಗಿ ಅವರನ್ನ ವೈದ್ಯರು ನಿಗಾ ವಹಿಸ್ತಾರೆ.
ಆ ನಂತರ ಸುಮಾರು 6-7 ದಿನಗಳ ಅಕ್ಲಿಮಟೈಸೇಷನ್ ನಂತರ ಅವರು ವಾಪಸ್ ಸಹಜ ಸ್ಥಿತಿಗೆ ಮರಳುತ್ತಾರೆ. ಬಹಳ ದಶಕಗಳ ಕನಸು, ಭಾರತದ ಬಹಳ ದಶಕಗಳ ಕನಸು. ಹೇಗಿರುತ್ತೆ ಶುಭಾಂಶು ಶುಕ್ಲಾ ಅನುಭವ ತಿಳ್ಕೊಳ್ಳೋದಕ್ಕೆ ಇಡೀ ಜಗತ್ತು, ಭಾರತ ಸಾಕಷ್ಟು ಕಾತರದಿಂದ ಕಾಯ್ತಾ ಇದೆ.